ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ, ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಮೂರನ್ನೂ ಕೂಡ ಒಂದೇ ಒಂದು ಪದಾರ್ಥದಲ್ಲಿ ವಿವರಿಸಬೇಕು ಅಂತಂದರೆ ಉತ್ತಮ ಉದಾಹರಣೆ ನಮ್ಮ ಈರುಳ್ಳಿ. ಉತ್ತರ ಕರ್ನಾಟಕದ ಜನ ರೊಟ್ಟಿ, ಚಟ್ನಿ, ಪಲ್ಯದ ಜೊತೆಗೆ ಈರುಳ್ಳಿಯನ್ನು, ಹಸಿ ಈರುಳ್ಳಿ ತಿಂದೇ ತಿಂತಾರೆ, ಅದು ಸೊಪ್ಪಿನ ಜೊತೆಗೆ. ಈ ಈರುಳ್ಳಿಯನ್ನು ನಾವು ಆಹಾರ ಅಂತ ತಗೊಂಡ್ರೆ ಬಾಯಿ ರುಚಿಗೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದ ತರಕಾರಿನೂ ಚೆನ್ನಾಗಿರುತ್ತೆ. ಈರುಳ್ಳಿಯನ್ನು ಹಾಗೆ ತಿನ್ನುವಾಗ ಕಷ್ಟ ಆಗ್ಬೋದು, ಆದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಯಾಕೆ ಅಂತಂದರೆ ಈರುಳ್ಳಿಯಲ್ಲೂ ಇಡೀ ಹೃದಯ ಮತ್ತು ರಕ್ತನಾಳಗಳಿಗೆ ಅತ್ಯಂತ ಉತ್ತಮವಾದಂಥ ಆಹಾರ. ಹೃದಯಾಘಾತ ಆಗೋದನ್ನು ಕಡಿಮೆ ಮಾಡೋ ಶಕ್ತಿ ಕೂಡ ಅದಕ್ಕಿದೆ. ಯಾಕಂದರೆ ರಕ್ತ ಹೆಪ್ಪುಗಟ್ಟೋದನ್ನು ಕಡಿಮೆ ಮಾಡುತ್ತೆ. ಅದಲ್ಲದೆ ಅದರಲ್ಲಿ ಆ್ಯಂಟಿಬಾಡೀಸು ಮತ್ತು ಉತ್ಪತ್ತಿ ಆಗುವಂಥ ಕ್ಷಮತೆ ಇರೋದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ರೋಗ ನಿರೋಧಕ ಶಕ್ತಿ ಅಷ್ಟೇ ಅಲ್ಲ, ಈರುಳ್ಳಿ ತಿನ್ನೋದ್ರಿಂದ ಕೆಲವು ಕ್ಯಾನ್ಸರ್ಗಳು ಕೂಡ ಕಡಿಮೆ ಆಗುತ್ತೆ. ಅದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ ಕ್ಯಾನ್ಸರೂ ಬರಬಾರ್ದು, ರೋಗನೂ ಬರಬಾರ್ದು, ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತಂದರೆ ಈರುಳ್ಳಿ ತಿನ್ನಬೇಕು. ಅದು ರಕ್ತನಾಳಗಳ ಒಳಪದರಾದಂಥ ಎಂಡೋಥೀಲಿಯಮ್ನ ಆರೋಗ್ಯಕ್ಕೆ ಉತ್ತಮ ಅಂತ ಗೊತ್ತಾಗಿದೆ. ಅದು ಆ್ಯಂಟಿಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ ಪ್ರೀಬಯೋಟಿಕ್ ಕೂಡ, ಅಂದರೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದಮೇಲೆ ನಾವು ಆ್ಯಂಟಿಬಯೋಟಿಕ್ ತೊಗೊಳ್ಬೇಕಾಗತ್ತೆ. ಆದರೆ ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗದ ಹಾಗೆ ತಡೆಗಟ್ಟುವ ಶಕ್ತಿ ಅದಕ್ಕಿರೋದ್ರಿಂದ ಅದಕ್ಕೆ ಪ್ರೀಬಯೋಟಿಕ್ ಅಂತ ಅಂತೀವಿ. ಇದರ ಜೊತೆಗೆ ಅದು ಆಹಾರಕ್ಕೆ ಎಷ್ಟು ಒಳ್ಳೆಯದು ಅಂತಂದರೆ ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗುತ್ತೆ. ಶರೀರಕ್ಕೆ ಬೇಕಾಗುವಂಥ ಲವಣಗಳು ಎಲ್ಲ ಸಿಗುತ್ತೆ. ಒಂದೇ ತೊಂದರೆ ಅಂದರೆ ಅದರಲ್ಲಿರೋ ಸಲ್ಫರಿಂದ ಬಾಯಿ ವಾಸನೆ ಬರುತ್ತೆ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ. ಆದರೆ ಈ ಬಾಯಿ ವಾಸನೆ ಬಂದುಬಿಟ್ರೆ ಆ್ಯನ್ ಆನಿಯನ್ ಅ ಡೇ ಕೀಪ್ಸ್ ಎವ್ರಿ ಒನ್ ಅವೇ ಅಂತ ನಾವು ಹೇಳ್ಬೋದು. ಹಾಗಾಗಿ ಇದು ಆಹಾರ ಅಂತ ತಗೊಂಡಾಗ ನಮ್ಮ ಡೈಜೆಷನ್ಗೆ ಉತ್ತಮವಾಗುತ್ತೆ. ಅದರ ಜೊತೆಗೆ ನಮಗೆ ಆರೋಗ್ಯಕ್ಕೆ ಕೂಡ ಭಾಳ ಚೆನ್ನಾಗಾಗತ್ತೆ. ಅದರ ಜೊತೆಗೆ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಚೆನ್ನಾಗಾಗತ್ತೆ. ಹಾಗಾಗಿ ಆಹಾರ ಬಾಯಿಗೆ ರುಚಿ ಆಯಿತು, ಆರೋಗ್ಯಕ್ಕೆ ಹೃದಯದ ಕಾಯಿಲೆ, ರಕ್ತನಾಳಗಳ ಕಾಯಿಲೆ, ಇನ್ಫೆಕ್ಷನ್ ಬರೋದು ಎಲ್ಲವನ್ನ ತಡೆಗಟ್ಟುತ್ತೆ. ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು. ಇನ್ನು ಆಧ್ಯಾತ್ಮಕ್ಕೆ ಬಂದರೆ ಅತ್ಯಂತ ರೋಚಕವಾದಂಥ ಒಂದು ಪೌರಾಣಿಕ ಕಥೆ ಇದೆ. ಅದು ಏನಂದರೆ ಅಮೃತ ಮಂಥನ ಮಾಡಿದಾಗ ನಾನಾ ಥರದ ವಸ್ತುಗಳು ಬಂದು ಅದರಲ್ಲಿ ಅಮೃತದ ಕಳಶ ಬಂತು, ಹಾಲಾಹಲನೂ ಬಂತು. ಹಾಲಾಹಲವನ್ನು ಶಿವನು ಕುಡ್ದ, ಉಳಿದದ್ದನ್ನೆಲ್ಲವನ್ನು ಐರಾವತ, ರತ್ನಗಳನ್ನು, ಲಕ್ಷ್ಮಿಯನ್ನು, ವಿಷ್ಣು, ಹೀಗೆ ಪ್ರತಿಯೊಬ್ಬರು ತಗೊಂಡ್ರು. ಆದರೆ ಅಮೃತ ಬಂದಾಗ ದೇವತೆಗಳು ದಾನವರು ಎರಡೂ ಅಮೃತ ಮಂಥನ ಮಾಡಿದ್ದೇ ಈ ಅಮೃತಕ್ಕಾಗಿ. ಆವಾಗ ವಿಷ್ಣು ಒಂದು ಯೋಚನೆ ಮಾಡ್ತಾನೆ, ಮೋಹಿನಿ ರೂಪದಲ್ಲಿ ಬಂದು ಅದನ್ನು ಎಲ್ಲರಿಗೂ ನಾನೇ ಹಂಚ್ತೀನಿ, ನೀವು ಲೈನಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ದೇವತೆಗಳಿಂದ ಪ್ರಾರಂಭ ಮಾಡ್ತಾನೆ. ಅವನ ಪ್ಲ್ಯಾನ್ ಏನು ಅಂದರೆ ದೇವತೆಗಳಿಗೆ ಕೊಟ್ಟು ದಾನವರಿಗೆ ಕೊಡಬಾರ್ದು ಅಂತ. ಆದರೆ ಏನಾಗುತ್ತೆ ಅಂದರೆ ಒಬ್ಬ ದಾನವನಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅಮೃತ ಕುಡಿದು ಬಿಡಬೇಕು, ತಾನು ಶಾಶ್ವತವಾಗಿ ಜೀವಂತನಾಗಿರಬೇಕು, ಅಮರನಾಗಬೇಕು ಅಂತ ಆಸೆ ಪಟ್ಕೊಂಡು ಅವನು ಬಂದು ದೇವತೆಗಳ ರೂಪದಲ್ಲಿ ದೇವತೆಗಳ ಲೈನ್ನಲ್ಲೇ ಬಂದು ನಿಂತ್ಕೊಳ್ತಾನೆ. ವಿಷ್ಣು ಎಲ್ಲರಿಗೂ ಕೊಡ್ತಾ ಬಂದಾಗ ಅವನಿಗೂ ಕೊಡ್ತಾನೆ. ಅವನು ಕುಡಿಯೋಕ್ಕೆ ಬಾಯಿಗೆ ಹಾಕ್ಕೊಳ್ತಾ ಇದ್ದಂಗೆ ಅವನ ಮುಖದಲ್ಲಿ ಇರುವಂಥ ವಿಕಾರವಾದಂಥ ಸಂತೋಷ, ಆ ವಿಘ್ನ ಸಂತೋಷವನ್ನು ನೋಡಿ ತಕ್ಷಣಕ್ಕೆ ವಿಷ್ಣುವನಿಗೆ ಗೊತ್ತಾಗತ್ತೆ ಇವನು ರಾಕ್ಷಸ ಅಂತ. ತಕ್ಷಣಕ್ಕೆ ಅವನು ಕತ್ತು ಹಿಡಿದು ಬಿಡ್ತಾನೆ. ಆ ಕತ್ತು ಹಿಡಿದಾಗ ಅವನಿಗೆ ನುಂಗಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ನುಂಗಿದರೆ ಅಮರ ಆಗ್ತಾನೆ, ನುಂಗಕ್ಕೆ ಹೋದರೆ ವಿಷ್ಣು ಕತ್ತನ್ನು ಹಿಡಿತಿದ್ದಾನೆ.
ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅಷ್ಟೊತ್ತಿಗೆ ಅವನು ಉಸಿರು ಕಟ್ಟಿ ಕೆಮ್ಮಿಬಿಡ್ತಾನೆ. ಕೆಮ್ಮಿದಾಗ ಅವನ ಬಾಯಿಂದ ಎಂಜಲಾಗಿ ಬಿದ್ದಂಥದ್ದು ಈರುಳ್ಳಿ ಬೆಳ್ಳುಳ್ಳಿ ಆಗುತ್ತೆ. ಈರುಳ್ಳಿ ಎಷ್ಟು ಆರೋಗ್ಯಕ್ಕೆ ಉತ್ತಮವೋ ಬೆಳ್ಳುಳ್ಳಿ ಕೂಡ ಅಷ್ಟೇ. ಅವನ ಬಾಯಿಂದ ಎಂಜಲಾಗಿ ಬಂದಿದ್ದರಿಂದ ಎಷ್ಟೋ ಜನ ಅದನ್ನ ತಿನ್ನೋದಿಲ್ಲ. ಆದರೆ ಅಮೃತದ ಹನಿಯಿಂದ ಬಂದಿರೋದ್ರಿಂದ ಅದರಲ್ಲಿ ಔಷಧಿ ಗುಣಗಳಿದೆ, ನಮ್ಮ ಆರೋಗ್ಯಕ್ಕೆ ಭಾಳ ಅಂತ ಒಳ್ಳೆಯದು ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ವಿಷ್ಣು ಕತ್ತು ಹಿಸ್ಕಿದ್ದು ಎಷ್ಟಿತ್ತು ಅಂದರೆ ರುಂಡ ಬೇರೆ ಆಗುತ್ತೆ, ಮುಂಡ ಬೇರೆ ಆಗುತ್ತೆ. ಆ ರುಂಡ ಮುಂಡಗಳು ಅಮೃತ ಸೇವನೆ ಮಾಡಿದ್ರಿಂದ ಸಾಯೋದಿಲ್ಲ. ಇವತ್ತಿಗೂ ರಾಹು ಕೇತು ಅಂತ ಸುತ್ತಾಕ್ತಾನೇ ಇವೆ ಅಂತ ಗೊತ್ತಾಗಿದೆ. ಹಾಗಾಗಿ ರಾಹು ಕೇತುಗಳಿದಾರೋ ಇಲ್ವೋ, ಆದರೆ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಬನ್ನಿ, ಬಾಯಿ ವಾಸನೆ ಬರುತ್ತೆ ಅನ್ನೋದು ಬಿಟ್ಟುಬಿಡೋಣ, ಆದರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಹೃದಯಕ್ಕೆ ಎಷ್ಟು ಒಳ್ಳೆಯದು, ನಮ್ಮ ರೋಗ ನಿರೋಧಕ ಶಕ್ತಿಗೆ ಎಷ್ಟು ಒಳ್ಳೆಯದು, ಬ್ಯಾಕ್ಟೀರಿಯಲ್ಲು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ ಎಷ್ಟು ಉತ್ತಮ ಆಗುತ್ತೆ, ನಮ್ಮಲ್ಲಿ ಇನ್ಫ್ಲಮೇಷನ್ ಅಂದರೆ ಶರೀರದ ಜೀವಕಣಗಳಲ್ಲಿ ಉರಿ ಊತ ಬಂದು ಅಲ್ಲಿ ನೋವು ಇಲ್ಲಿ ನೋವು ಮೈ ಕೈ ನೋವು ಅವೆಲ್ಲವೂ ಕೂಡ ಹೊರಟೋಗುತ್ತೆ. ಹಾಗಾಗಿ ನಗನಗ್ತಾ ಸಂತೋಷವಾಗಿ ಬದುಕಕ್ಕೆ ಈರುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು. ಇದು ಆಹಾರ, ಆಧ್ಯಾತ್ಮ, ಆರೋಗ್ಯ ಮೂರಕ್ಕೂ ಉತ್ತಮವಾದಂಥ ನಿದರ್ಶನ ಅಂತ ಹೇಳ್ಬೋದು. ಅದಲ್ಲದೆ ಪಾವೆಮಾಚಾರ್ಯರು ಹೇಳ್ತಾ ಇದ್ರು, ಹರಿಹರರು ಇಬ್ಬರು ಇರುವಂಥದ್ದು ಈರುಳ್ಳಿ ಅಂತ. ಉದ್ದ ಹೆಚ್ಚಿದರೆ ವಿಷ್ಣು ಶಿವನ ಶಂಖ ಆಗುತ್ತೆ, ಅಡ್ಡ ಹೆಚ್ಚಿದರೆ ವಿಷ್ಣು ಚಕ್ರ ಆಗುತ್ತೆ. ಹಾಗಾಗಿ ಹರಿಹರರು ಇಬ್ಬರು ಇರುವಂಥದ್ದು ಈರುಳ್ಳಿ ಅಂತ ತಮಾಷೆ ಮಾಡ್ತಾಯಿದ್ರು. ತಮಾಷೆ ಏನೇ ಇರಲಿ, ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.